ಹಲೋ ಎವ್ರಿವನ್. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಫೇಸ್ಬುಕ್ಕಲ್ಲಿ ಗ್ರೂಪ್ಗಳಲ್ಲಿ ಪ್ರಮೋಷನ್ ಮಾಡೋದ್ರಿಂದ ಲೀಡ್ಸ್ ಯಾವ ರೀತಿ ಕನೆಕ್ಟ್ ಆಗ್ತಾರಂತ. ಅದು ಆಲ್ರೆಡಿ ನಾನು ವಿಡಿಯೋನ ಕೊಟ್ಟಿದ್ದೆ. ಸೊ ಹೊಸೊಬ್ರಿಗೆ ವಿಡಿಯೋನ ಒಂದಷ್ಟು ಜನಕ್ಕೆ ಕೊಡಲಿಕ್ಕಾಗಿರಲಿಲ್ಲ, ಬಿಕಾಸ್ ಫೋನು ಎಲ್ಲ ಫ್ಲ್ಯಾಶ್ ಆಗಿದ್ದರಿಂದ ಅನ್ಫಾರ್ಚುನೇಟ್ಲಿ ವಿಡಿಯೋ ಡಿಲೀಟ್ ಆಗಿತ್ತು. ಸೊ ಇವತ್ತು ನಾನು ಆಲ್ರೆಡಿ ನೋಡ್ತಾ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಗ್ರೂಪ್ಗಳಲ್ಲಿ ಆಲ್ಮೋಸ್ಟ್ ನಾನು 3 ಮಿನಿಟ್ಸ್ ಆಗಿದೆ ಅಪ್ಲೋಡ್ ಮಾಡಿದ್ದೀನಿ. ನಾನು ಇವತ್ತು ಅಪ್ಲೋಡ್ ಮಾಡಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಹಾಗೆ ನನ್ನ ವಾಟ್ಸಪ್ ಲಿಂಕು ಕೂಡ ನಾನು ಹಾಕಿದ್ದೀನಿ. ಸೊ ನಿಮಗೇನು ಪ್ರತಿನಿತ್ಯವೂ ನಾನು ಪೋಸ್ಟ್ ಕೊಡ್ತೀನಿ, ಅದೇ ಒಂದು ಪೋಸ್ಟ್ನ ಕೂಡ ನಾನು ಇಲ್ಲಿ ಯೂಸ್ ಮಾಡುವಂಥದ್ದು. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಫೇಸ್ಬುಕ್ ಯಾವುದೇ ಆಗಿದ್ರೂ ಪರವಾಗಿಲ್ಲ, ಲೈಕ್ ನಿಮ್ಮ ಒಂದು ಪರ್ಸ್ನಲ್ ಆಗಿರ್ಬೋದು, ಇಲ್ಲ ಸಪ್ರೇಟ್ ನೀವು ವರ್ಕ್ ರಿಗಾರ್ಡಿಂಗ್ ಏನಾದ್ರೂ ಕ್ರಿಯೇಟ್ ಮಾಡ್ಕೊಂಡಿದ್ರು ನೋ ಪ್ರಾಬ್ಲಮ್. ಇರೋದ್ರಲ್ಲೇ ಯೂಸ್ ಮಾಡ್ತೀವಿ ಅಂದರೂ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ನಿಮ್ಮ ಒಂದು ಪರ್ಸ್ನಲ್ಗೆ ಯಾವುದೇ ರೀತಿ ಅಪಾಯ ಅಂತೂ ಇಲ್ಲ. ಸೊ ಫ್ರೆಂಡ್ಸ್, ಫಸ್ಟು ಫೇಸ್ಬುಕ್ನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾಗಿ ನಿಮ್ಮ ಪ್ರೊಫೈಲ್ ಬರುತ್ತೆ. ಇಲ್ಲಿ 3 ಲೈನ್ ಡಾಟ್ಸ್ ಮೇಲೆ ರೈಟ್ ಸೈಡು ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್, ಫೀಡ್ಸ್, ಗ್ರೂಪ್ಸ್ ಅನ್ನೋ ಆಪ್ಷನ್ಸ್ ಏನಿದೆ ಇದು ಒಂದೇ ಬೇಕಾಗಿರುವಂಥದ್ದು. ಇಲ್ಲಿ ನಾನು ಆ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯುವರ್ ಗ್ರೂಪ್ಸ್, ಪೋಸ್ಟ್, ಡಿಸ್ಕವರ್, ಇವೆಂಟ್ಸ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಯುವರ್ ಗ್ರೂಪ್ಸ್ ಅಂದರೆ, ಸೊ ಫ್ರೆಂಡ್ಸ್, ನಾವು ಆಲ್ರೆಡಿ ಈ ಒಂದು ಗ್ರೂಪಿಗೆ ಜಾಯ್ನ್ ಆಗಿದ್ದರೆ ಯುವರ್ ಗ್ರೂಪ್ಸ್ ಅಂತೇಳಿ ಶೋ ಆಗುತ್ತೆ. ಇದೆಲ್ಲವೂ ಕೂಡ ನಾನು ಆಲ್ರೆಡಿ ಜಾಯ್ನ್ ಆಗಿ ಪ್ರಮೋಷನ್ ಮಾಡ್ತಿರುವಂತಹ ಒಂದು ಗ್ರೂಪ್ಸ್ ಆಗಿರುತ್ತೆ. ಡಿಸ್ಕವರ್ ಅಂತಂದರೆ, ಸೊ ಫ್ರೆಂಡ್ಸ್, ಇದೇ ಮೊದಲನೇ ಬಾರಿಗೆ ನೀವು ಪ್ರಮೋಷನ್ ಮಾಡ್ತಿರುವಂಥದ್ದು, ಅಥವಾ ಪ್ರತಿ ಸಲ ನಿಮಗೆ ಹೊಸ ಗ್ರೂಪ್ ಬೇಕು ನನಗೆ ಪೋಸ್ಟ್ ಹಾಕ್ಲಿಕ್ಕೆ ಅನ್ನೋರಿತ್ತು ಅಂದರೆ ಈ ರೀತಿಯಾಗಿ ಡಿಸ್ಕವರ್ಗೆ ಹೋಗಿ ಈ ರೀತಿ ಸ್ಕ್ರಾಲ್ ಮಾಡಿದ್ರು ಕೂಡ ನಿಮಗೆ ಹೊಸ ಹೊಸ ಗ್ರೂಪ್ಗಳು ಬರುತ್ತೆ. ಸೊ ಇಲ್ಲಾಂದರೆ ಆಲ್ರೆಡಿ ಅಲ್ಲಿ ಬಂದಿರುತ್ತೆ. ಸೊ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಪ್ರೈವೇಟ್ ಗ್ರೂಪ್ಗಳಿರುತ್ತಲ್ಲ, ಈ ರೀತಿ ಪ್ರೈವೇಟ್ ಗ್ರೂಪ್ಗಳಿಗೆ ದಯವಿಟ್ಟು ಯಾರು ಹಾಕಕ್ಕೆ ಹೋಗ್ಬೇಡಿ. ಅದರಲ್ಲಿ ನಮಗೆ ಪರ್ಮಿಷನ್ಸ್ ಇರೋದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುವಂಥದ್ದು ಪಬ್ಲಿಕ್ ಗ್ರೂಪು. ಸೊ ಪಬ್ಲಿಕ್ ಗ್ರೂಪಲ್ಲೂ ಕೂಡ ನೀವು ನೋಡಿ, ಸೊ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 10K 5K ಈ ರೀತಿಯಾಗಿ ಮಿನಿಮಮ್ ಒಂದು 2K ಅಂದರೆ 1,000 2,000 ಈ ಥರ ಇರ್ತಾರೆ. ಅಂಥ ಗ್ರೂಪ್ಗಳಲ್ಲಿ ನೀವು ಹೋಗಿಬಿಟ್ಟು ಲೈಕು ಪ್ರಮೋಷನನ್ನು ಮಾಡಿ. ಇಲ್ಲಿ ನೋಡಿ, ಸರ್ಕಾರಿ ಜಾಬ್ಸ್ ಅಂತೇಳಿ ಪ್ರೈವೇಟ್ ಗ್ರೂಪ್ಸ್ ಎಲ್ಲ ಇದೆ. ಸೊ ಇನ್ ಕೇಸ್ ಏನಾದರೂ ನಿಮ್ಗೆ ಇಲ್ಲಿರುವಂಥ ಗ್ರೂಪ್ಸ್ ಯಾವುದೂ ಬೇಡ ಅಂತಂದ್ರೂ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಸೊ ವರ್ಕ್ ಫ್ರಮ್ ಹೋಮ್ ಗ್ರೂಪ್ಸು ಈ ರೀತಿಯಾಗಿ ಯಾವುದಾದ್ರೂ ಸರ್ಚ್ ಮಾಡಿಕೊಂಡ್ರು ಕೂಡ ನಿಮ್ಗೆ ಇಲ್ಲಿ ನೋಡಿ ಈ ಥರ ಗ್ರೂಪ್ಸ್ಗಳು ಕೂಡ ಬರುತ್ತೆ. ಇವಾಗ ನಾನು ಸರ್ಚ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಫಾರ್ ಲೇಡೀಸ್ ಸ್ಟೂಡೆಂಟ್ಸ್ ಅಂತೇಳಿ ಫಸ್ಟ್ ಒನ್ ಒಂದಿದೆ. ಸೊ ನಾನಲ್ಲಿ ವಿಸಿಟ್ ಅನ್ನೋ ಆಪ್ಷನ್ಸ್ ಇದೆ, ನಾನು ಅಲ್ಲಿ ವಿಸಿಟ್ ಕೊಡ್ತಾ ಇದ್ದೀನಿ. ಕೆಲವೊಂದು ಜಾಯ್ನ್ ಇರುತ್ತೆ, ನೀವು ಜಾಯ್ನ್ ಕೊಟ್ಟು ವ್ಯೂ ಕೊಡಬೇಕಾಗುತ್ತೆ. ಇಲ್ಲಿ ನಾನು ವಿಸಿಟ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ನನಗೆ ಪ್ರಮೋಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಗ್ರೂಪಿಗೆ ನಮಗೆ ಪರ್ಮಿಷನ್ಸ್ ಇರೋದಿಲ್ಲ. ಸಮ್ಟೈಮ್ಸ್ ಈ ಥರ ಆಗುತ್ತೆ, ಅದಕ್ಕೆ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ಕೆಳಗಡೆ ಇನ್ನೊಂದಿದೆ, ವರ್ಕ್ ಫ್ರಮ್ ಹೋಮ್ ಓನ್ಲಿ ಫಾರ್ ಲೇಡೀಸ್ ಆಲ್ ಇಂಡಿಯಾ ಅಂತ ಇದೆ. ಸೊ ನಾನು ಜಾಯ್ನ್ ಆಗಿ ವಿಸಿಟ್ ಕೊಡ್ತಾ ಇದ್ದೀನಿ ಇಲ್ಲಿಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಸಿರಿ ಎಂಟರ್ಪ್ರೈಸ್ ಏನಿದೆ ಇಲ್ಲಿ ಸಿಂಬಲ್ ಬಂತು. ಹಾಗೆ ರೈಟ್ ಸಮಥಿಂಗ್ ಪಕ್ಕದಲ್ಲಿ ಈ ಥರ ಒಂದು ಫೋಟೋ ಗ್ಯಾಲರಿ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಫೋಟೋಗೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಂದು ಬಂದುಬಿಟ್ಟು ಪ್ರೊಫೈಲ್ ಓಪನ್ ಆಗುತ್ತೆ. ಆ ಪ್ರೊಫೈಲ್ ಮೇಲೆ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪೋಸ್ಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಬಿಟ್ಟು ಇಲ್ಲಿ ಸಮಥಿಂಗ್ ನೀವು ಏನು ಬೇಕಾದರೂ ಬರಿಬೋದು, ಓಕೆನಾ. ಸೊ ನಾನಿಲ್ಲಿ ಹಲೋ ಫ್ರೆಂಡ್ಸ್ ಫಾರ್ ಮೋರ್ ಡೀಟೇಲ್ಸ್ ಅಂತ ಹಾಕಿಬಿಟ್ಟು ನನ್ನ ಒಂದು ವಾಟ್ಸಪ್ ಲಿಂಕ್ ಹಾಕಿದ್ದೀನಿ. ಕೆಳಗಡೆ ಪ್ರತಿಯೊಬ್ಬರು ಕೂಡ ಟ್ಯಾಗ್ನ ಹಾಕಿ, ನೀವು ಯಾವ ಜಾಬ್ ರಿಲೇಟೆಡ್ ಹಾಕ್ತಿದ್ದೀರಾ, ಡಾಟಾ ಎಂಟ್ರಿ ಜಾಬ್ಸ್, ಫ್ರೀಲಾನ್ಸರ್, ಟೆಲಿಕಾಲರ್ಸ್, ಇದ್ರದ್ದು ಟ್ಯಾಗ್ ಹಾಕಿ, ಪೇಮೆಂಟ್ಸ್ ಹಾಕಿ, 100% ವರ್ಕ್ ಅಂತೇಳಿ ನೀವು ಟ್ಯಾಗ್ ಹಾಕಿದಷ್ಟು ಜನಗಳಿಗಿದು ರೀಚ್ ಆಗುತ್ತೆ. ಸೊ ಇದನ್ನೆಲ್ಲ ಹಾಕಾದ ನಂತರ ಇಲ್ಲಿ ಮೇಲ್ಗಡೆ ಪೋಸ್ಟ್ ಅಂತ ಇದೆ ನೋಡಿ. ಈ ರೀತಿಯಾಗಿ ಪೋಸ್ಟ್ ಕೊಟ್ಟಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೋಸ್ಟಿಂಗ್ ಅಂತ ಹೇಳಿ ಹಾಕ್ತಾ ಇದೆ. ಈ ಒಂದು ಗ್ರೂಪಲ್ಲಿ ಬಂದು 2.9K ಮೆಂಬರ್ಸ್ ಇದ್ದಾರೆ, ಅಂದರೆ 2,900 ಜನ ಇದ್ದಾರೆ. ಅಷ್ಟು ಜನಕ್ಕೂ ನನ್ನ ಒಂದು ಪೋಸ್ಟರ್ಸು ಹೋಗಿ ರೀಚ್ ಆಗಿರುತ್ತೆ. ಸೊ ಈ 2,900 ಜನದಲ್ಲಿ ಅಟ್ಲೀಸ್ಟ್ ನಿಮ್ಗೊಂದು 100 ಮೆಂಬರ್ಸ್ ಬರ್ತಾರೆ. ಅಟ್ಲೀಸ್ಟ್ 100 ಮೆಂಬರ್ಸಲ್ಲಿ ನಿಮಗೆ ಒಂದು 50 ಮೆಂಬರ್ಸ್ ಆದರೂ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಅದರಲ್ಲಿ ನಿಮಗೊಂದು 5 ಜನ ಆದರೂ ಎನ್ರೋಲ್ ಆಗುವಂಥ ಪರ್ಸನ್ಸು ಸಿಗ್ತಾರೆ. ಸೊ ಈ ಒಂದು ಮೆಥಡ್ನ ನೀವು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ದಿನಕ್ಕೆ ಒಂದು 5 ಗ್ರೂಪಲ್ಲಿ ನೀವು 3 ಟೈಮು ಹಾಕಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ನಿಮಗೆ ಲೀಡ್ಸ್ ಅನ್ನೋದು ಕನೆಕ್ಟ್ ಆಗ್ತಾರೆ. ಸೊ ಇದನ್ನು ಯಾರು ಪ್ರಾಪರಾಗಿ ಪ್ರತಿನಿತ್ಯವೂ ಕೂಡ ಯೂಸ್ ಮಾಡ್ಕೋತೀರೋ ಅವ್ರಿಗೆ ಮಾತ್ರನೇ ಇದು ಯುಟಿಲೈಸ್ ಆಗುವಂಥದ್ದು. ಒಂದು ದಿವಸ ನೀವು ಪ್ರಮೋಷನ್ ಮಾಡಿ 3 ದಿವಸ ನಾನು ಪ್ರಮೋಷನ್ ಬಿಟ್ಟಿದ್ದೀನಿ ಅಂತಂದರೆ ಸೊ ಖಂಡಿತವಾಗ್ಲೂ ಇದರಿಂದ ಲೀಡ್ಸು ಬರೋದಿಲ್ಲ. ಸೊ ಇಷ್ಟು ದಿನ ನಾವೇನು ಮಾಡ್ತಾ ಇದ್ವಿ ಅಂದರೆ ಜಸ್ಟ್ ಫಾರ್ ಮೋರ್ ಡೀಟೇಲ್ಸ್ ಹಾಕ್ಬಿಟ್ಟು ಬಿಡ್ತಾ ಇದ್ವಿ, ಟ್ಯಾಗ್ ಆಗ್ತಿರ್ಲಿಲ್ಲ. ಸೊ ಅದೆಲ್ಲೋ ಒಂದು ಕಡೆ ಜನಗಳಿಗೆ ರೀಚ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಟ್ಯಾಗ್ನ ಆ್ಯಡ್ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಟ್ಯಾಗ್ನ ನೀವು ಹಾಕ್ಕೊಂಡು ಆ್ಯಡ್ ಮಾಡಿದ್ದೀರಾ ಅಂದರೆ ಸೊ ಖಂಡಿತವಾಗ್ಲೂ ಅದು ಜನಗಳಿಗೆ ರೀಚ್ ಆಗುತ್ತೆ. ಈ ಒಂದು ಗ್ರೂಪಲ್ಲಿ ಬಂದುಬಿಟ್ಟು 77K ಮೆಂಬರ್ಸ್ ಇದ್ದಾರೆ, ಅಂದರೆ 77,000 ಜನ ಇದ್ದಾರೆ. ಆ ಒಂದು ಗ್ರೂಪಲ್ಲಿ ಹಾಕಿದ್ದೀನಿ. ಸೊ ಈ ಒಂದು ಗ್ರೂಪಲ್ಲೂ ಅಷ್ಟೇ 77,000 ಜನಕ್ಕೂ ಕೂಡ ಈ ಒಂದು ಪೋಸ್ಟರ್ಸು ರೀಚ್ ಆಗುವಂಥದ್ದು. ಸೊ ಈ ರೀತಿಯಾಗಿ ನೀವು ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಜಾಯ್ನ್ ಆಗಿ ವಿಸಿಟ್ ಕೊಟ್ಟು
ಅಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ನಿಮ್ಮ ಒಂದು ಪೋಸ್ಟರ್ಸ್ ಏನಿರುತ್ತೆ ಅದನ್ನು ಹಾಕಿ, ಅಥವಾ ನಾನು ರೆಡಿ ಮಾಡಿ ಕೊಟ್ಟಂಥ ಪೋಸ್ಟರ್ಸ್ ಏನಿರುತ್ತೆ ಅಲ್ಲಿ ನಿಮ್ಮ ನಂಬರ್ನ ಹಾಕಿಬಿಟ್ಟು ನೀವು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಇದನ್ನು ಫಾಲೋ ಅಪ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಲೀಡ್ ಸಿಗ್ತಾರೆ. ಮತ್ತು ಕೆಲವರು ಕಮೆಂಟ್ ಮಾಡಿರ್ತಾರೆ, ಅವ್ರಿಗೆಲ್ಲ ಯಾವ ರೀತಿ ರಿಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ನೋಟಿಫಿಕೇಷನ್ ಬಂದ ನಂತರ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ಮೆಥಡ್ನ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಯೂಸ್ ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಈಚ್ ಆ್ಯಂಡ್ ಎವ್ರಿ ಒನ್. ಥ್ಯಾಂಕ್ ಯು ಆಲ್. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಪೆಂಡಿಂಗ್ ಅಂತ ಉಳ್ಕೊಂತು. ಯಾಕಪ್ಪ ಈ ಥರನೂ ಬರುತ್ತೆ. ಈ ಥರ ಪೆಂಡಿಂಗ್ ಅಂತ ಬಂದಾಗ ಈ ಒಂದು ಪೋಸ್ಟರ್ಸು ಆ ಗ್ರೂಪಲ್ಲಿ ರೀಚ್ ಆಗಿರಲ್ಲ. ಓಕೆನಾ? ಈ ಗ್ರೂಪಲ್ಲಿ ಹಾಕಕ್ಕೆ ಹೋಗಬೇಡಿ. ಪೆಂಡಿಂಗ್ ಇದು ಬರೋವಂಥ ಗ್ರೂಪ್ಗಳಲ್ಲಿ ನೆಕ್ಸ್ಟು ನೀವು ಅದನ್ನು ಅನ್ಫಾಲೋ ಮಾಡ್ಕೊಬಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಹಾಕಕ್ಕೆ ಹೋಗಬೇಡಿ, ಅದು ನಮಗೆ ರೀಚ್ ಆಗೋದಿಲ್ಲ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ಲಿಕ್ಕೆ ಅದು ಬಂದಂತಹ ವಿಧಾನ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ವರ್ಕ್ ಫ್ರಮ್ ಹೋಮು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ಈ ಥರದ್ರವು ಕೂಡ ನೀವು ಹೋಗಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದು ಎಗೇನ್ಸ್ಟ್ ಆಗುತ್ತೆ. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಇರುತ್ತೆ, ಮತ್ತು ಈ ರೀತಿಯಾಗಿ ಪ್ರಮೋಷನ್ ಮಾಡುವಂಥದ್ದು ಯಾವುದೂ ಇರೋದಿಲ್ಲ. ಸೊ ಅದೆಲ್ಲ ಇರುತ್ತೆ. ಈ ರೀತಿಯಾಗಿ ಇರೋವಂಥವಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗಬೇಡಿ. ಓನ್ಲಿ ಪಬ್ಲಿಕ್ ಗ್ರೂಪ್ಗಳು ಮಾತ್ರ, ಈ ರೀತಿಯಾಗಿ ಪೋಸ್ಟರ್ಸ್ನ ಹಾಕುವಂಥ ಗ್ರೂಪ್ಗಳಿಗೆ ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಪೆಂಡಿಂಗು ಮತ್ತು ಅದು ಪ್ರೈವೇಟ್ ಗ್ರೂಪ್ ಎರಡೂ ಬಂದಿದ್ದಕ್ಕೂ ಯೂಸ್ ಆಯಿತು. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಈ ರೀತಿ ನೀವು ಹಾಕಿದ ತಕ್ಷಣ ಪೋಸ್ಟಿಂಗ್ ಅಂತ ಹಾಗೆ ಈ ರೀತಿಯಾಗಿ ಬ್ಲೂ ಕಲರ್ ಲಿಂಕಲ್ಲಿ ಯಾವುದು ಬ್ಲಿಂಕ್ ಆಗಿ ಪೋಸ್ಟ್ ಆಗುತ್ತೋ ಆ ಗ್ರೂಪಲ್ಲಿ ಆ ಒಂದು ಪೋಸ್ಟರ್ಸ್ ಅಷ್ಟೇ ನಿಮಗೆ ಜನಗಳಿಗೆ ರೀಚ್ ಆಗುವಂಥದ್ದು. ಈ ಒಂದು ಗ್ರೂಪಲ್ಲಿ ಬಂದು 57K ಮೆಂಬರ್ಸ್ ಇದ್ದಾರೆ. ಸೊ 57,000 ಮೆಂಬರ್ಸ್ ಇದ್ದಾರೆ. ಸೊ ಅದು ರೀಚ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಈ ರೀತಿಯಾಗಿ ನೀವು ಪ್ರತಿನಿತ್ಯವೂ ಕೂಡ ಒಂದು ಪ್ರಯತ್ನ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಲೀಡ್ ಸಿಗ್ತಾರೆ. ಥ್ಯಾಂಕ್ ಯು.